ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋ ಮೂಲಕ ನಾನು ನಿಮಗೆ ಆರೋಗ್ಯಕರವಾದಂತಹ ಬೆಳಗ್ಗೆ ಟೈಮ್ ಖಾಲಿ ಹೊಟ್ಟೆಗೆ ಕುಡಿಯುವಂತಹ ಹಾಗಲಕಾಯಿ ಜ್ಯೂಸನ್ನು ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು. ಡೈಲಿ ನೀವು ಇದನ್ನು 1 ಗ್ಲಾಸು ಖಾಲಿ ಹೊಟ್ಟೆಗೆ ಕುಡಿಯೋದ್ರಿಂದ ಶುಗರ್ ಲೆವೆಲ್ ಕೂಡ ಕಂಟ್ರೋಲಲ್ಲಿರುತ್ತೆ. ಈಗ ನಾನಿಲ್ಲಿ ಹಾಗಲಕಾಯಿಯನ್ನು ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕು ಅಷ್ಟು ಹಾಗಲಕಾಯಿಯನ್ನು ನೀವು ಮಾಡ್ಕೊಳ್ಬೋದು. ನಾನಿಲ್ಲಿ 1 ಹಾಗಲಕಾಯಿಯನ್ನು ತೋರಿಸ್ಕೊಡ್ತಾ ಇದ್ದೀನಿ. ಕಟ್ ಮಾಡಿಬಿಟ್ಟು ಹಾಕಿಬಿಟ್ಟು ಮತ್ತೆ ಇದಕ್ಕೆ ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡು ಇದನ್ನು ನಾನು ಸಣ್ಣಗೆ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ನೀರನ್ನು ಯಾವಾಗಲೂ ಸ್ವಲ್ಪ ಕಡಿಮೆನೇ ಹಾಕಿ ಯಾಕಂದರೆ ಹಾಗಲಕಾಯಲ್ಲೇ ಜ್ಯೂಸ್ ಆಗೋದ್ರಿಂದ ಈ ಥರ ಸ್ಟ್ರೇನರಲ್ಲಿ ನೀವು ಇದನ್ನು ಸ್ಟ್ರೈನ್ ಮಾಡ್ಕೊಳ್ಬೇಕು. ಒಂದ್ಸಲ ನೀವು ಹಾಕಿದ ತಕ್ಷಣ ಪೂರ್ತಿಯಾಗಿ ತೆಳುವಾಗಿರುವಂತಹ ನೀರು ಕೆಳಗಡೆ ಹೋಗುತ್ತೆ. ನಂತರ ಈ ಥರ ದಪ್ಪಗಿರುತ್ತಲ್ವ, ಇದೆಲ್ಲ ಕಹಿ ಅಂಶ ಇದರಲ್ಲಿ ಕೂತಿರುತ್ತೆ. ತುಂಬಾ ಕಹಿ ಅನಿಸೋದಿಲ್ಲ, ಇದು ಕುಡಿಬೇಕಾದ್ರೆ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ. ಈ ಥರ ನೋಡಿ, ಈ ಥರ ಚೆನ್ನಾಗಿ ಕಲಿಸ್ಕೊತ ಸ್ವಲ್ಪ ಜರಿ ಇರೋದನ್ನೆಲ್ಲ ನೀವು ಸ್ವಲ್ಪ ಬಿಸಾಕ್ಬೋದು. ನೀರಂಶ ಮಾತ್ರ ಕೆಳಗಡೆ ಇದು ಮಾಡ್ಕೋಬೇಕಾಗತ್ತೆ. ನೋಡಿ, ಈ ಥರ ಸ್ಟ್ರೈನ್ ಮಾಡ್ಕೋಬೇಕು ನೀಟಾಗಿ. ಈ ಥರ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ರಸ ಏನಾದರೂ ಉಳಿದಿದ್ರೆ ಅದು ಕೂಡ ಇದಕ್ಕೆ ಬೀಳುತ್ತೆ. ಈಗ ಈ ಥರ ಆದ ನಂತರ ನೀವು ಇದನ್ನು, ನಾನಿಲ್ಲಿ 1 ಹಾಗಲಕಾಯಿಯನ್ನು ತೊಗೊಂಡಿದ್ದೀನಿ. ಅರ್ಧ ಗ್ಲಾಸ್ ನೀರಿಗೆ 2 ಗ್ಲಾಸ್ ಆಗುವಷ್ಟು ಹಾಗಲಕಾಯಿ ಜ್ಯೂಸ್ ರೆಡಿಯಾಗಿದೆ. ಈ ಥರ ನೀವು ದಿನಾ ಬೆಳಗ್ಗೆ 1 ಗ್ಲಾಸ್ ಕುಡಿಯೋದ್ರಿಂದ ಶುಗರ್ ಕೂಡ ಕಂಟ್ರೋಲಲ್ಲಿರುತ್ತೆ. ತುಂಬ ಆರೋಗ್ಯಕರವಾದಂತಹ ರೆಸಿಪಿ. ಇದಕ್ಕೆ ನೀವು ಬೇಕಾದರೆ ಲೆಮನ್ ಕೂಡ 2ರಿಂದ 3 ಡ್ರಾಪು ಈ ಥರ ಸ್ಕ್ವೀಸ್ ಮಾಡ್ಕೊಳ್ಬೋದು. ಬೇಡ ಅಂತ ಹೇಳಿದ್ರೆ ಹಾಗೆ ಕೂಡ ನೀವು ಕುಡಿಬೋದು. ಬಟ್ ಸೇರಿಸ್ಕೊಳ್ಳೋದ್ರಿಂದ ಹುಳಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಕುಡಿಬೇಕಾದ್ರೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ. ಎಲ್ಲರೂ ನನ್ನ ವಿಡಿಯೋನ ಲೈಕ್ ಮಾಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿತಾ ಇದ್ದೀರಾ. ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.